ಇಲ್ಲಿ ಇದು ನೋಡಿ ಇದು ಗೊತ್ತೇ ಆಗ್ತಿಲ್ಲ ಗೈಸ್ ಎಲ್ಲೋಗ್ಬಿಟ್ರು ಅಂತ. ಬನ್ನಿ ನೋಡೋಣ. ಸಿಲಿಂಡ್ರ್ ಬಂದಿಲ್ಲ ಗೈಸ್, ಖಾಲಿಯಾಗಿದೆ. ಅದು ಆಫ್ ಮಾಡೋಕ್ಕೆ ಗೊತ್ತಾಗ್ತಾಯಿಲ್ಲ ನನಗೆ. ಸಿಕ್ಕಾಬಟ್ಟೆ ಟೆನ್ಷನ್ ಆಗಿಬಿಟ್ಟು. ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತೀರಾ ಮಿಸ್ಟರ್ ಮದನ್ ವ್ಲಾಗರ್. ಸೊ ನಾನು ಮಿಸ್ಟರ್ ಮದನ್. ಬನ್ನಿ ಬೇಗ ಬೇಗ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಗೈಸ್, ಬೆಳಗ್ಗೆನೆ ನಾನು ಏನು ತಿಂತಿದ್ದೀನಿ ಅಂದರೆ, ಏನಿದು ಪೂಜಾ? ಇದೊಂದು ಬದುಕಿ, ಇದೊಂದು ಜನ್ಮವೇ. ಅವರು ಈಗ ಎದ್ದಿದ್ದಾರೆ. ಕೆಲಾಕ್ಸ್ ಮತ್ತು ಚಾಕೋಸ್ ಎರಡು ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ದೀನಿ ಟಿ ವಿ ನೋಡ್ಕೊಂಡು. ಗೈಸ್ ಬನ್ನಿ ಆಫೀಸ್ಗೆ ಹೋಗೋಣ. ತುಂಬ ಕೆಲಸ ಇದೆ ಗೊತ್ತಾ ಬಸ್ ಆಫೀಸಲ್ಲಿ. ಇಲ್ಲಿ ನೋಡಿ, ಇಲ್ಲಿ ನನ್ನ ಮಗ ಹೆಂಗೆ ಹೋಯ್ತಾನೆ. ಗೈಸ್ ಆ್ಯಸ್ ಯೂಶ್ವಲ್ ನಮ್ಮ ಮನೆಯವ್ರನ್ನ ಬಿಟ್ಟು ನಾವು ವರ್ಕಿಗೆ ಹೋಗ್ತಾ ಇದ್ದೀವಿ ಗಾಯ್ಸ್. ಬನ್ನಿ ಹೋಗೋಣ. A few moments later, 2000 years later, one eternity later. ಗಾಯ್ಸ್ ಫೈನಲಿ ಕೆಲಸ ಮುಗೀತು ಗಾಯ್ಸ್. ಸೀದಾ ಮನೆ ಇವಾಗ. ಬನ್ನಿ ಹೋಗೋಣ ಮನೆಗೆ. ಆಫೀಸಿಂದ ಬಂದು ಫ್ರೆಶ್ ಅಪ್ ಆಗಾಯ್ತು ಗಾಯ್ಸ್. ಬನ್ನಿ ಹೊರಗಡೆ ಹೋಗೋಣ ಗಾಯ್ಸ್. ಬನ್ನಿ ಗಾಯ್ಸ್ ಹೋಗೋಣ. ಜಿಲೇಬಿ ತಿನ್ಕೊಂಡ್ ಬರೋಣ. ತಗೋ, ಇಲ್ಲಾಂದರೆ 50 ರೂಪಾಯಿದು ಪಾರ್ಸಲ್ ತಗೋ. 50 ರೂಪಾಯಿ ಪಾರ್ಸಲ್ ತಗೋ, 20 ರೂಪಾಯಿದು ಇಲ್ಲೇ ತಗೋ. 50 का पार्सल ತಿನ್ನು ನೀನು. ಚಾ ಬಿಸಿ ಬಿಸಿ ಜಲೇಬಿ ಆನ್ ಸ್ಪಾಟ್. ಆ್ಯಕ್ಚುಲಿ ಇದು ಅಷ್ಟೊಂದು ಫೇಮಸ್ಸು, ಚೆನ್ನಾಗಿದೆ ನೋಡಿ. A few moments later. ಗಾಯ್ಸ್ ಈಗ ನಾವೆಲ್ಲ ಹೋಗ್ತಿದ್ದೀವಿ ಅಂದರೆ ವಿಶಾಲ್ ಮಾರ್ಟ್ಗೆ ಹೋಗ್ತಿದ್ದೀವಿ ಗಾಯ್ಸ್. ವಿಶಾಲ್ ಮಾರ್ಟ್ಗೆ ಬನ್ನಿ ಹೋಗೋಣ ಗಾಯ್ಸ್. ಸಿಕ್ಕಾಬಟ್ಟೆ ರಶ್ ಇದೆ ಇವತ್ತೇನು. ಇಷ್ಟೊಂದು ರಶ್ ಇದೆ ಅಲ್ವಾ? ಇವತ್ತೇನು ವೀಕ್ ಆಫ್ ಇಲ್ಲ, ಏನಿಲ್ಲ. ಸಿಕ್ಕಾಬಟ್ಟೆ ರಶ್ ಆಗೈತೆ. ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಏನು ತಗೋಬೇಕೀಗ? ಬೇಡವಾ ಏನು? ಏನು ತಗೊಳಕ್ಕೆ ಹೋಗ್ತಿದ್ಯಾ ಗೈಸ್? ಎಲ್ಲೋದ್ಲು ಅಂತಾನೆ ಗೊತ್ತಾಗ್ತಿಲ್ಲ ಗೈಸ್. ನಮ್ಮ ಮನೆಯಳು ನಾನು ಕೆಳಗಡೆ ಟೀ ಶರ್ಟ್ ನೋಡ್ತಾಯಿದ್ದೆ, ಅಷ್ಟೊಳಗೆ ಮಿಸ್ ಆಗಿಬಿಟ್ಟವ್ರಲ್ಲ. ಎಲ್ಲೋದ್ರೂ ಕಾಣಿಸ್ತಾನೇ ಇಲ್ವಲ್ಲ. ಎಲ್ಲೋದ್ರೂ ಅಥವಾ ಇನ್ನೂ ಮೇಲೆ ಹೋಗ್ಬೇಕಾ? ಇದೇ ಫ್ಲೋರು. ಎಲ್ಲೋದ್ರು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಗೊತ್ತೇ ಆಗ್ತಿಲ್ಲ ಗೈಸ್ ಎಲ್ಲೋಗ್ಬಿಟ್ರು ಅಂತ. ಬನ್ನಿ ನೋಡೋಣ. ನಾನು ನಿನ್ನ ಅಲ್ಲೆಲ್ಲ ಹುಡುಕ್ತಾ ಇದ್ದೀನಿ. ತೋರಿಸು. ಇದು ಚೆನ್ನಾಗಿದೆ. ಪಿಂಕ್ ಯಾವುದು? ಇದಾ? ಎರಡು ಚೆನ್ನಾಗಿದೆ. ಇದು ಓಕೆ, ಅದು ಚೆನ್ನಾಗಿದೆ. ಎಷ್ಟಿದು? ಸಖತ್ ಕಮ್ಮಿ ಅಲ್ಲ ಇದೆ ಅಲ್ಲ? ಎಷ್ಟು 93ನಾ? ಚೆನ್ನಾಗಿದೆ ಕಣೆ. 93ಗೆ ತೊಗೋಬೋದು ಆರಾಮಾಗಿ. ಈ ಕಡೆ ನೋಡಿ, ಈ ಕಡೆನೂ ಇದ್ದಾವೆ. ಇಲ್ಲಿ ಇದು ನೋಡಿ, ಇದು ಚೆನ್ನಾಗಿಲ್ವಾ? ಇಲ್ಲಿ ಯಾವ್ದು ತಗಂತೀಯ ನೋಡು. ಡಲ್ ಅನ್ನಿಸ್ತಿದ್ಯಾ? ಮತ್ತೇನಕ್ಕೆ ತಗೊಂಡೆ? ತಗೋಬೇಕು, ಅದೇ ಜಾಗದಲ್ಲಿ ಇಡಬೇಕು ಗೈಸ್. ಯಾವುದು ಇದಾ? ಇದಾ? ಓ ಸಖತ್ ಐಟಲ್ಲಿ ಇಟ್ಟವ್ರು ಕಣಿಯವರು. ಸಖತ್ ಐಟಲ್ಲಿ ಇಟ್ಟಿದ್ದಾರೆ. ಸಾಕಾದೆ ಗೈಸ್. ತಗೊಂಡ್ವಿ ಗೈಸ್. ಇದೊಂದೇ ಒಂದು ಐಟಮ್ಸ್ ತಗೊಳಕ್ಕೆ ಬಂದಿದ್ದು.
ವಿಶಾಲ್ ಮಾರ್ಟಿಗೆ ಮಗ್, ಕಾಫಿ ಮಗ್ 93 ರೂಪೀಸ್ ಬಿಲ್ ಆಗಿದೆ ಗೈಸ್. ಏ ದೈವಿಕ್, ಏನು ಮಾಡ್ತಿದ್ಯಾ? ಬಾಯ್ ಕಡೆ ಬಾಯ್ಲಿ. ಏಯ್ ಪಾಪು ಬಾಯ್, ಬಾ ಬಾ ಈ ಕಡೆ ಬಾ. ಗೈಸ್ ಆ್ಯಕ್ಚುಲಿ ಏನಂದರೆ ನಾನು ನಿಮಗೇನೋ ಅಂತ ಹೇಳಬೇಕಾಗಿತ್ತು, ಆ್ಯಕ್ಚುಲಿ ತೋರಿಸ್ಬೇಕಾಗಿತ್ತು. ಏನಂದರೆ ಗ್ಯಾಸು ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಸೊ ಆ ಪ್ರಾಬ್ಲಮ್ಮು ನಮ್ಮ ಮನೆಗೂ ಬಂದಿದೆ. ಸೊ ನಮ್ಮ ಮನೇಲಿ ನೋಡಿ ಇಲ್ಲಿ ಗ್ಯಾಸ್ ಸಿಲಿಂಡ್ರ್ ಇಲ್ಲ. ಸೊ ನಾವು ಹೊಸ್ದಾಗಿ ಇಂಡಕ್ಷನ್ ಸ್ಟವ್ ತೊಗೊಂಡಿದ್ದೀವಿ. ಇದ್ರಲ್ಲಿ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳಿಸಿ ಆಚೆ. ಆ್ಯಕ್ಚುಲಿ ಸಕ್ಕದಾಗಿದೆ ಇದು ಸ್ಟವ್ವು. ಇವತ್ತು ಆನ್ ಮಾಡಿ ತೋರಿಸ್ತೀನಿ ರೀ ನಿಮಗೆ. ಆ್ಯಕ್ಚುಲಿ ಅನ್ಬಾಕ್ಸಿಂಗ್ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ನಾನು ನಿಮಗೆ ಇದನ್ನು ಆನ್ ಮಾಡಿ ತೋರಿಸ್ತೀನಿ. ಸಿಲಿಂಡ್ರ್ ಬಂದಿಲ್ಲ ಗಾಯ್ಸ್, ಖಾಲಿಯಾಗಿದೆ. ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ ನೋಡಿ. ಈ ಥರ ಆನ್ ಆಗುತ್ತೆ. ಹಾಲನ್ನ ಬಿಸಿ ಮಾಡಿ ತೋರಿಸ್ತೀನಿ ರೀ ನಾನು ನಿಮಗೆ ಇವತ್ತು. ಸೊ ಇದ್ರ ಮೇಲೆ ಈ ಥರ ಹಿಂಗೆ ಇಟ್ಟರೆ ಇಲ್ಲಿ ಫಂಕ್ಷನ್ಸ್ಗಳಿದಾವೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಫಂಕ್ಷನ್ಸ್ಗಳಿದಾವಲ್ಲ, ಯಾವ್ದು ಹಾಕಬೇಕು ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಗೈಸ್. ಆನ್ ಮಾಡಬೇಕು ಫಸ್ಟು. ಆನ್ ಮಾಡ್ದಲ್ಲೇ ಎಲ್ಲದೂ ಸ್ಟಂಟ್ ಮಾಡ್ತಿದ್ದೀನಿ ನಾನಿಲ್ಲಿ. ಆಮೇಲೆ ಡೀಪ್ ಫ್ರೈ ನೋಡಿ, ಇಲ್ಲಿ 500 ಡಿಗ್ರಿ ಅಂತ ಇದೆಯಲ್ಲ ಸೆಲ್ಸಿಯಸ್ ಇದು. ಆಮೇಲೆ ಏನು ಗೊತ್ತಾ, ಇಲ್ಲಿ ನೋಡಿ, ಇಲ್ಲಿ ಹೀಟ್ ಕಾಣಿಸ್ತಿದ್ಯಾ? ಇಲ್ಲಿ ನೋಡಿ, ಇಲ್ಲಿ ಆ್ಯಕ್ಚುಲಿ ಇದು ನಾನೇನು ಮಾಡಿದೆ ಮುಂಚೆ, ಇದು ಹೀಟ್ ಆಗೋಲ್ಲ ಅಂದ್ಕೊಂಡು ಅಲ್ಲಿ ಟಚ್ ಮಾಡೋಕೆ ಹೋದರೆ ಸಿಕ್ಕಾಬಟ್ಟೆ ಬಿಸಿ ಇತ್ತು ಗಾಯ್ಸ್. ಬರೀ ಇಂಥದೆಯಾ? ನೀವೇನಾರ ತಪ್ಪಿಗೆ ಮಾಡಿಗಿಡಿರ ಈ ಥರ ಇಂಡಕ್ಷನ್ ಕುಕ್ಕರ್ ತೊಗೊಂಡ್ರೆ, ಸಾರಿ ಕುಕ್ಕರ್ ಅಂತಿದ್ದೀನಿ, ಸ್ಟವ್ ತೊಗೊಂಡ್ರೆ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಇಲ್ಲಿ ನೋಡಿ ರೆಡ್ ಇದೆಯಲ್ಲ, ಅದು ಹೀಟ್ ಆಗ್ತಿರೋದು. ಪಾತ್ರೆ ಹೀಟ್ ಆಗೋದಿಲ್ಲ, ಒಳಗಡೆ ಅದೇನು ಹಾಲಿದೆ ಅದು ಹೀಟ್ ಆಗುತ್ತೆ ಬೇಗ ಗೈಸ್. ಆಮೇಲೆ ಇನ್ನೊಂದೇನೆಂದರೆ ಇಲ್ಲಿ ನೋಡಿ, ಇಲ್ಲಿ ಇದೇನಿದೆಯಲ್ಲ ಇದನ್ನು ಬೇಕಾದ್ರೆ ನೀವು ಹೀಟ್ನ ಜಾಸ್ತಿ ಮಾಡ್ಕೊಬೋದು ನೋಡಿ. ನಾನು ಈಗ ತಿರುಗಿಸ್ತಿದ್ದೀನಲ್ಲ, ಹಿಂಗೆ ಹೀಟ್ನ ಜಾಸ್ತಿ ಮಾಡ್ಬೋದು ನೋಡಿ. ಇಲ್ಲಿ ಹಾಲು ಬಿಸಿ ಆಗುತ್ತೆ. ಈಗ 600ಇಂದ ಜಾಸ್ತಿ ಮಾಡ್ತೀನಿ ನೋಡಿ, 700. ಆ್ಯಕ್ಚುಲಿ ಇದಕ್ಕೆ 700 ಲಾಸ್ಟು. ನಾನು ಯಾವುದಕ್ಕೆ ಹಾಕಿದ್ದೀನಿ ಅಂದರೆ ಡೀಪ್ ಫ್ರೈಗೆ ಹಾಕಿದ್ದೀನಿ ನೋಡಿ ಗೈಸ್. ಇಲ್ಲಿ ಡೀಪ್ ಫ್ರೈಗೆ ಹಾಕಿದ್ದೀನಿ. ಸೊ ಅದೇ ನಾನು ಪ್ರೆಷರ್ ಕುಕ್ಕರಿಗೆ ಹಾಕಿದರೆ 2200 ಸೆಲ್ಸಿಯಸ್ ತನಕನೂ ನಾನು ಇದು ಮಾಡ್ಬೋದು. 700 ಇದಾಗುತ್ತೆ. ಇದೇನು ಹೀಟ್ ಆಗಲ್ಲ ಗೈಸ್, ಇದನ್ನೇನು ಟಚ್ ಮಾಡ್ಬೋದು. ಬಟ್ ಒಳಗಡೆ ಮಾತ್ರ ಬಾಯ್ಲ್ ಆಗುತ್ತೆ, ಸಿಕ್ಕಾಪಟ್ಟೆ ಫಾಸ್ಟಾಗಿ ಬಾಯ್ಲ್ ಆಗುತ್ತೆ ನೋಡಿ. ಹೆಂಗಿದೆ ನೋಡಿ ಗೈಸ್, ಇಲ್ಲಿ ಹೀಟ್ ಹೆಂಗೆ ಹೊಡೆಯುತ್ತೆ ಅಂದರೆ ಮಿಸ್ಸಾಗಿ. ಆಮೇಲೆ ಇನ್ನೂ ಅವತ್ತು ಏನಾಗ್ಬಿಡ್ತು ಅಂದರೆ, ಹಾಲು ಉಗ್ತಾಯಿದೆ ನನಗೆ ಗೊತ್ತಾಗಿಲ್ಲ, ಅದು ಆಫ್ ಮಾಡೋಕ್ಕೆ ಗೊತ್ತಾಗ್ತಾಯಿಲ್ಲ ನನಗೆ. ಸಿಕ್ಕಾಬಟ್ಟೆ ಟೆನ್ಷನ್ ಆಗಿಬಿಟ್ಟು ಮೈನ್ ಸ್ವಿಚ್ ಆಫ್ ಮಾಡಿಬಿಟ್ಟೆ ನಾನು ಇಲ್ಲಿ ಅಷ್ಟೇ. ಅದು ಇಲ್ಲೆಲ್ಲ ಸೋರೋಗ್ಬಿಡ್ತು. ಆ್ಯಕ್ಚುಲಿ ಇಲ್ಲೆಲ್ಲ ಸೋರ್ಸಂಗಿಲ್ಲ ಗೈಸ್. ಆಮೇಲೆ ನಾವು ಇಲ್ಲಿ ಟಚ್ಚು ಮಾಡೋಂಗಿಲ್ಲ, ಹೀಟ್ ಇರುತ್ತೆ ಸಿಕ್ಕಾಬಟ್ಟೆ ಇಲ್ಲಿ. ಸೊ ನೆಕ್ಸ್ಟ್ ಯಾರು ತೊಗೊಳ್ಳೋರು ನೋಡ್ಕೊಂಡು ಯೂಸ್ ಮಾಡಿ ಗೈಸ್. ಈಗ ನಾನು ನಿಮಗೆ ಒಂದು ಮ್ಯಾಜಿಕ್ ತೋರಿಸ್ತೀನಿ ನೋಡಿ. ಆ್ಯಕ್ಚುಲಿ ನಾನು ಇದನ್ನು ಆಫ್ ಮಾಡಿದ್ದೀನಿ ನೋಡಿ, ಆಫ್ ಮಾಡಿದ್ದೀನಲ್ವಾ, ಬಟ್ ಅಂದರೂ ಹೀಟ್ ಇರುತ್ತೆ ಗೈಸ್ ಇದರಲ್ಲಿ ನೋಡಿ. ಈಗ ನೋಡಿ, ಇದನ್ನು ಇಲ್ಲಿ ಇಡ್ತೀನಿ, ಎಷ್ಟು ಹೀಟ್ ಆಗುತ್ತೆ ನೋಡಿ ಗೈಸ್. ನೋಡಿ ಬಾಯ್ಲಿಂಗ್ ಆಗ್ತಾ ಇದೆ ಮತ್ತೆ. ಇದು ಆ್ಯಕ್ಚುಲಿ ಏನಂದರೆ 5 ಮಿನಿಟ್ಸ್ ಮುಂಚೆನೇ ನೀವು ಆಫ್ ಮಾಡಬೇಕು. ಬಾಯ್ಲಿಂಗ್ ಇನ್ನೇನು ಹತ್ತತ್ರ ಬರ್ತಾ ಇದೆ ಅಂದರೆ 5 ಮಿನಿಟ್ಸ್ ಮುಂಚೆನೇ ಆಫ್ ಮಾಡಿದ್ರೆ ಅದು ಸರಿಯಾಗಿಬಿಡುತ್ತೆ ನೋಡಿ. ಮತ್ತೆ ಬಾಯ್ಲ್ ಆಗ್ತಾ ಇದೆ ಅದು ಗೈಸ್. ಆ್ಯಕ್ಚುಲಿ ಏನಂದರೆ ಇಂಡಕ್ಷನ್ ಕುಕ್ಕರಲ್ಲಿ ಕುಕ್ ಮಾಡೋದು ಸ್ವಲ್ಪ ಕಷ್ಟ ಇನಿಷಿಯಲ್ ಸ್ಟೇಜಲ್ಲಿ. ಅದಾದಮೇಲೆ ಸ್ವಲ್ಪ ಕಲ್ತ್ಕೊಂಡ್ರೆ ಈಸಿ ಆಗಿಬಿಡುತ್ತೆ ನಿಮಗೆ. ಸೊ ಐ ಹೋಪ್ ನನ್ನ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.